ದೀಪಿಕಾ ಇಂಚರಾನ ಮನೆ ಕರ್ಕೊಂಡ್ ಬರೋಕೆ ಪ್ಲಾನ್ ಹಾಕೊಂಡು ಕೊಪ್ಪಕ್ಕೆ ಹೊರಟಿದ್ಲು. ಅವಳಿನ್ನು ಕೊಪ್ಪ ರೀಚ್ ಆಗ್ತಿದ್ರು ಅವಳು ಅಲ್ಲಿಗೆ ಹೋಗ್ತಾಳೆ ಅಂತ ದೀಪಿಕಾಗೆ ಚೆನ್ನಾಗ್ ಗೊತ್ತಿತ್ತು. ಈ ಕಡೆ ಕಾರ್ನಲ್ಲಿ ಆರ್ಯ ಹೇಗಾದ್ರೂ ಸಂಗಮ್ನ ಡ್ಯಾಡ್ ಮಾಡ್ಕೊಳ್ಳೋ ಬಗ್ಗೆ ಇಂಚರಾನ ಒಪ್ಪಿಸ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದ. ಇಂಚರ ಸಿಟ್ಟಲ್ಲಿ ಹಲ್ ಕಡಿತ, ಯು ಶಟಪ್ ಆರ್ಯ, ಇನ್ನೊಂದು ಮಾತಾಡಿದ್ರೆ ಬಾಯ್ ಮೇಲೆ ಹೊಡಿತೀನಿ. ಸಂಗಮ್ ಹುಬ್ಬು ಕಂಟಿಕ್ಕಿ, ಆಗ್ಲಿಂದ ಮಗುನ ಹೊಡಿತೀನಿ ಅಂತ ಕಿರಿತಿದ್ಯಲ್ಲ, ನಿನಗೇನಾಗಿದೆ? ಆರ್ ಯು ಕ್ರೇಜಿ? ಇಂಚರ ಸಿಟ್ಟಲ್ಲೇ, ನಾನು ನನ್ನ ಮಗನ್ನ ಹೊಡಿತೀನಿ, ಬಡಿತೀನಿ, ಏನಾದರೂ ಮಾಡ್ತೀನಿ, ಅದನ್ನು ಕೇಳೋಕೆ ನೀವ್ಯಾರು? ಸಂಗಮ್, ನಿನಗೆ ತಲೆ ಕೆಟ್ಟಿದೆ, ಯಾಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀಯಾ? ಕೋಪದಲ್ಲಂದ. ಅವನ ಕೋಪದ ಬರದಲ್ಲಿ ರೆಸ್ಪೆಕ್ಟ್ ಕೊಡದೆ ಹೋಗು ಬಾ ಅನ್ನೋಕೆ ಶುರು ಮಾಡಿದ್ದ. ಅದನ್ನ ನೋಟಿಸ್ ಮಾಡಿದ್ದ ಇಂಚರ ಮನಸ್ಸಿನಲ್ಲೇ, ಇನ್ನು ನನ್ನ ಹತ್ರ ಈ ವ್ಯಕ್ತಿ ಜೊತೆ ಇವ್ರ ಕಾರ್ನಲ್ಲಿ ಹೋಗೋದಕ್ಕೆ ಆಗಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಹೇಳ್ಕೊಡ್ಲು. ಆಮೇಲೆ ಡ್ರೈವರ್ ಕಡೆ ನೋಡ್ತಾ, ಕಾರ್ ನಿಲ್ಸಿ. ಅವಳ ಮಾತು ಕೇಳಿ ಆರ್ಯ ಪಿಳಿ ಕಣ್ಬಿಡ್ತಾ ಅವಳನ್ನೇ ನೋಡ್ದ. ಈ ಕಡೆ ಸಂಗಮ್ ಕೂಡ ಇಂಚರ ವಾಯ್ಸ್ ಕೇಳಿ ಕನ್ಫ್ಯೂಷನ್ ಅಲ್ಲಿ ಅವಳ ಕಡೆ ತಿರುಗಿ ಅವಳಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ದ. ಅವನ್ ಮುಖ ನೋಡ್ತಿದ್ದ ಹಾಗೆ ಇಂಚರ ಇನ್ನೊಮ್ಮೆ ಜೋರಾಗೆ, ಐ ಸೆಡ್ ಸ್ಟಾಪ್ ದ ಕಾರ್ ಅಂತ ಕೋಪದಲ್ಲಿ ಹೇಳಿದ್ಲು. ಈ ಸಲಿ ಅವಳ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಡ್ರೈವರ್ ಮಧ್ಯ ರಸ್ತೆಯಲ್ಲೇ ಕಾರ್ ನಿಲ್ಸ್ದ. ಕಾರ್ ಸ್ಟಾಪ್ ಆಗ್ತಾ ಇದ್ದ ಹಾಗೆ ಇಂಚರ ಒಂದ್ ಕೈನಲ್ಲಿ ತನ್ನ ಲಗೇಜ್, ಇನ್ನೊಂದ್ ಕೈನಲ್ಲಿ ಆರ್ಯನ್ ಕೈ ಹಿಡ್ಕೊಂಡು ಮಧ್ಯ ರಸ್ತೆಯಲ್ಲೇ ಇಳ್ಕೊಂಡ್ಲು. ಅವಳು ಮಾಡ್ತಿರೋದ್ ನೋಡಿ ಆರ್ಯ, ಮಮ್ಮಿ, ನಾವ್ ಯಾಕೆ ಇಲ್ಲೇ ಇಳ್ಕೊತಾ ಇದೀವಿ ಅಂತ ಕೇಳ್ದ. ಯಾಕೆಂದ್ರೆ ನಾವು ಇಲ್ಲಿಂದಾನೇ ಮನೆಗೆ ಹೋಗ್ತೀವಿ ಅಂತ ಹೇಳಿ ಇಂಚರ ಆರ್ಯನ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು. ನೆಕ್ಸ್ಟ್ ಮೊಮೆಂಟಲ್ಲೇ ಗಡಿಬಿಡಿಯಿಂದ ತನ್ನ ಹ್ಯಾಂಡ್ ಬ್ಯಾಗ್ನ ಓಪನ್ ಮಾಡಿದ್ಲು. ಅವಳೇನೋ ಹುಡುಕ್ತಿದ್ಲು, ಆದ್ರೆ ಅವಳೇನ್ ಮಾಡ್ತಿದ್ದಾಳೆ ಅಂತ ಪುಟ್ಟ ಆರ್ಯಂಗೆ ಅರ್ಥನೇ ಆಗ್ತಿಲ್ಲ. ಸಂಗಮ್ಗೂ ಅವಳ ಬಿಹೇವಿಯರ್ ತುಂಬಾ ವಿಚಿತ್ರ ಅನ್ನಿಸ್ತು. ಅಲ್ಲ, ಈ ಹುಡುಗಿ ಏನ್ ಮಾಡೋಕ್ ಹೊರಟಿದ್ದಾಳೆ, ಅದು ಮಧ್ಯ ರಸ್ತೆಯಲ್ಲಿ ಇಳ್ಕೊಂಡು ಅಂತ ಅವನು ಯೋಚಿಸ್ತಾ ಇದ್ದ ಹಾಗೆ ಇಂಚರ ತನ್ನ ಹ್ಯಾಂಡ್ ಬ್ಯಾಗಿಂದ 500 ರೂಪಾಯಿನ ನೋಟ್ ತೆಗೆದು, ತಗೊಳ್ಳಿ ಇದನ್ನ, ನಮ್ಮನ್ನ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಬಾಡ್ಗೆ, ಹಾಗೆ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೂ ಥ್ಯಾಂಕ್ಸ್. ಐ ಹೋಪ್ ನೀವು ಇನ್ಯಾವತ್ತೂ ನಮ್ಗೆ ಸಿಗೋದ್ ಬೇಡ ಅಂದ್ಲು. ಆ ಟೈಮ್ನಲ್ಲಿ ಆರ್ಯ ಅವಳ ಕೈ ಬಿಡಿಸ್ಕೊಂಡು ವಿಂಡೋ ಹತ್ರ ಬಂದ. ಸಂಗಮ್ಗೆ ಬಾಯ್ ಹೇಳ್ಬೇಕು ಅಂತ ಆರ್ಯಂಗೆ ಆಸೆ ಆಯ್ತು. ವಿಂಡೋ ಹತ್ರ ಬಂದು ಮಗುನ ನೋಡಿ ಸಂಗಮ್ ಅವನ್ ಕೈ ಹಿಡಿದು, ಬಾಯ್ ಪುಟ್ಟ, ಮತ್ತೆ ಸಿಗೋಣ ಅಂತ ಹೇಳ್ದ. ಬಾಯ್ ಹೇಳೋ ನೆಪದಲ್ಲಿ ಸಂಗಮ್ ತನ್ನ ವಿಸಿಟಿಂಗ್ ಕಾರ್ಡ್ನ ಆರ್ಯನ್ ಕೈಗೆ ಕೊಟ್ಟ. ಅದನ್ನ ಇಂಚರ ಗಮನಿಸ್ಲಿಲ್ಲ. ಇಂಚರ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಆರ್ಯನ್ಗೋಸ್ಕರ ವೇಟ್ ಮಾಡ್ತಿದ್ಲು. ಅದನ್ನ ಸಂಗಮ್ ನೋಡ್ತಾನೆ ಇದ್ದ. ಕಾರ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಅವನು ಮತ್ತೆ ಆರ್ಯನ್ ಕಡೆ ತಿರುಗಿ ಸ್ಮೈಲ್ ಮಾಡ್ದ. ನಿನ್ ಕೂಲ್ ಅಂಕಲ್, ನಿನ್ ಜೊತೆ ಇದೀನಿ ಅನ್ನೋ ವಿಶ್ವಾಸ ಜಾಸ್ತಿ ಮಾಡ್ದ. ಕಾರ್ ಹೊರಟೋಗ್ತಾ ಇದ್ದ ಹಾಗೆ ಆರ್ಯ ಸ್ಯಾಡ್ ಫೇಸ್ ಮಾಡ್ಕೊಂಡು, ಅಯ್ಯೋ ಫ್ರೆಂಡ್, ಇದೇನ್ ಮಾಡ್ಬಿಟ್ಟೆ ನೀನು. ನಾನು ಹೇಗೋ ಟ್ರೈ ಮಾಡಿ ಕೂಲ್ ಅಂಕಲ್ನ ನನ್ನ ಡ್ಯಾಡಿ ಆಗೋದಕ್ಕೆ ಒಪ್ಸಿದ್ದೆ. ಗೇಮ್ ಎಲ್ಲ ಚೆನ್ನಾಗೇ ನಡೀತಾ ಇತ್ತು, ನೀನು ಮಧ್ಯದಲ್ಲೇ ಎಲ್ಲ ಹಾಳು ಮಾಡಿಬಿಟ್ಟೆ. ಓ ಶಿಟ್, ಈಗ ನಾನು, ಮಮ್ಮಿ ಮತ್ತೆ ಕೂಲ್ ಅಂಕಲ್ ಮಾತಾಡೋ ಥರ ಹೇಗ್ ಮಾಡಲಿ? ಅಂಕಲ್ಲು ಫ್ರೆಂಡು ಒಬ್ರಿಗೊಬ್ರು ಮಾತಾಡದೆ ಇದ್ರೆ ಕೂಲ್ ಅಂಕಲ್ ನನ್ನ ಡ್ಯಾಡ್ ಆಗೋದಾದ್ರೂ ಹೇಗೆ ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಟ್ಯಾಕ್ಸಿ ಬಂದಿದ್ರಿಂದ ಆರ್ಯ ಇಂಚರ ಜೊತೆ ಟ್ಯಾಕ್ಸಿ ಒಳಗಡೆ ಕೂತ್ಕೊಂಡ. ಸ್ವಲ್ಪ ಹೊತ್ತಲ್ಲಿ ಇಂಚರ ಕೊಪ್ಪ ರೀಚ್ ಆಗಿದ್ಲು. ಅವಳು ಗೇಟಲ್ಲೇ ಕಾರ್ ಇಳಿದು ಆರ್ಯನ್ ಕೈ ಹಿಡಿದು ತಾನ್ ಬೆಳೆದಿದ್ದ ಅಜ್ಜಿ ಮನೆನ ಕಣ್ ತುಂಬ್ಕೊಳ್ತಾ ಗೇಟ್ ಹತ್ರ ಬಂದ್ಲು. ಅಷ್ಟರಲ್ಲಿ ಗೇಟ್ ಹತ್ರನೇ ಏನೋ ಕೆಲಸ ಮಾಡ್ತಿದ್ದ ಸರ್ವೆಂಟ್, ಯಾರ್ ಬೇಕು ಮೇಡಮ್ ಅಂತ ಕೇಳಿದ್ಲು. ಇಂಚರ ಕ್ಯಾಶುವಲಿ, ಜಾನ್ಕಮ್ಮ, ನಾನು ಅವ್ರ ಮೊಮ್ಮಗಳು, ಗೇಟ್ ಓಪನ್ ಮಾಡಿ ಅಂದ್ಲು. ಆದ್ರೆ ಸರ್ವೆಂಟ್ ಅನುಮಾನದಲ್ಲಿ, ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ವಲ್ಲ, ಗುರುತು ಪರಿಚಯ ಇಲ್ದಿರೋರು ಬಂದ್ರೆ ಒಳಗಡೆ ಬಿಡಬಾರ್ದು ಅಂತ ಚಿಕ್ಕಮ್ಮವರು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಇಂಚರ ಆಶ್ಚರ್ಯದಲ್ಲಿ, ಚಿಕ್ಕಮ್ಮವ್ರ, ಯಾರದು ಅಂತ ಕೇಳಿದ್ಲು. ಸರ್ವೆಂಟ್, ದೀಪಿಕಾ ಮೇಡಮ್ ಅಂದ್ಲು. ಅಷ್ಟರಲ್ಲಿ ಅವಳು ಹಿಂದ್ಗಡೆ ಅಜ್ಜಿಯ ಕೋಪದ ವಾಯ್ಸ್ ಕೇಳಿಸ್ತು. ಇವಳು ನನ್ನ ಮೊಮ್ಮಗಳು, ಗುರ್ತು ಪರಿಚಯ ಇಲ್ದೇ ಇರೋಳು ಅಲ್ಲ, ಬಿಡು ಅವಳನ್ನ. ಆದ್ರೆ ದೀಪಿಕಾ ಮೇಡಮು ಅಂತೇನೋ ಹೇಳೋಕೆ ಬಾಯ್ ತೆರೆದ್ಲು ಸರ್ವೆಂಟ್. ಆಗ ಜಾನಕಮ್ಮ ಮಧ್ಯದಲ್ಲೇ ತಡೆದು, ನಾನು ಹೇಳಿದ್ದು ಅರ್ಥ ಆಗಿಲ್ವಾ? ಯಾರು ಏನ್ ಹೇಳಿದ್ರು ಅಷ್ಟೇ, ಇವಳು ನನ್ನ ಮೊಮ್ಮಗಳು, ನನ್ನ ಜೊತೆಗೆ ಇರ್ತಾಳೆ. ಈಗ ನೀನ್ ಹೋಗು ಇಲ್ಲಿಂದ. ಹಾಗೆ ಇಂಚರ ಲಗೇಜ್ನೆಲ್ಲ ನನ್ನ ರೂಮ್ ಪಕ್ಕದ ಕೋಣೆಲಿ ಇಟ್ಬಿಡು ಅಂತ ದಬಾಯಿಸಿದ್ರು. ಅಜ್ಜಿ ಹೇಳಿದ್ ಕೇಳಿ ಸರ್ವೆಂಟ್ಗೆ ಮುಂದೇನೂ ಹೇಳೋಕೆ ಧೈರ್ಯ ಸಾಲದೆ ಅವಳು ಅಲ್ಲಿಂದ ಹೊರಟೋದ್ಲು. ನಂತರ ಇಂಚರ, ಅಜ್ಜಿ ಅಂತ ಹೇಳ್ತಾ ಜಾನ್ಕಮ್ಮನ್ನ ತಬ್ಗೊಂಡ್ಲು. ಇಂಚರಾಗೆ ಮೊದ್ಲಿಂದಾನೂ ತನ್ನ ಅಜ್ಜಿ ಜಾನ್ಕಮ್ಮ ಅಂದ್ರೆ ತುಂಬಾನೇ ಇಷ್ಟ. ಜಾನ್ಕಮ್ಮಂಗೂ
ತಮ್ಮ ಮೊಮ್ಮಗಳು ಇಂಚರ ಅಂದ್ರೆ ಒಂದ್ ಹಿಡಿ ಜಾಸ್ತಿನೇ ಪ್ರೀತಿ. ದುರಹಂಕಾರಿ ದೀಪಿಕಾ ಮತ್ತೆ ಅವಳ ಅಮ್ಮ ವನಜಾಕ್ಷಿ ಇಬ್ರು ಅಜ್ಜಿ ಮೊಮ್ಮಗಳ ಪ್ರೀತಿ ನೋಡಿ ತುಂಬಾ ಉರ್ಕೋತಾ ಇದ್ರು. ಇಷ್ಟು ವರ್ಷದ ನಂತರ ಮೊಮ್ಮಗಳನ್ನ ನೋಡಿ ಜಾನ್ಕಮ್ಮಂಗೆ ತುಂಬಾ ಖುಷಿ ಆಯ್ತು. ಇಂಚು, ಎಷ್ಟು ವರ್ಷ ಆಯ್ತೆ ನಿನ್ನ ನೋಡಿ, ಹೇಗಿದ್ಯಾ ಪುಟ್ಟಮ್ಮ? ಬರೋವಾಗ ಏನೂ ತೊಂದ್ರೆ ಆಗಿಲ್ಲ ತಾನೆ ಅಂತ ಕಾಳಜಿಯಿಂದ ಕೇಳಿದ್ರು. ಅಜ್ಜಿ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿಮ್ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ, ಈಗ ಹುಷಾರಾಗಿದ್ದೀರಾ ತಾನೆ ಅಂತ ಕೇಳಿದ್ಲು ಇಂಚರ. ತನ್ ಮಗ ರಂಗನಾಥ್ ಕೋಪದಿಂದ ಮೊಮ್ಮಗಳು ಎಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು ಅನ್ನೋದು ಅಜ್ಜಿಗೆ ಚೆನ್ನಾಗೇ ಗೊತ್ತಿತ್ತು. ಹಾಗಿದ್ರೂ ಅವ್ರೇನೂ ಮಾಡೋ ಸ್ಥಿತಿಯಲ್ಲಿರ್ಲಿಲ್ಲ. ಆದ್ರೂ ಅಲ್ಲಿಂದ ಇಲ್ಲಿವರೆಗೆ ಏನಾಯ್ತು ಅಂತ ಚಾಚು ತಪ್ಪದೆ ಅವರಿಗೆ ಎಲ್ಲಾ ವಿಷಯನೂ ಗೊತ್ತಿತ್ತು. ಇಂಚರ ತಲೆ ಮೇಲ್ ಕೈ ಇಟ್ಟು, ಜಾನ್ಕಮ್ಮ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಪುಟ್ಟಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇಷ್ಟು ದೊಡ್ಡ ಕುಟುಂಬ ಇದ್ರು ನೀನು ಒಬ್ಳೆ ಅದೆಷ್ಟೆಲ್ಲ ಕಷ್ಟಪಡೋ ಹಾಗಾಯ್ತು. ನಿನ್ ಜೊತೆ ಯಾರು ಇರ್ಲಿ ಬಿಡ್ಲಿ, ಈ ಮುದುಕಿ ಅಂತೂ ಯಾವಾಗ್ಲೂ ಇರ್ತೀನಿ, ಇದನ್ನ ನೆನ್ಪಿಟ್ಕೋ ಅಂತ ಹೇಳಿದ್ರು. ಅಜ್ಜಮ್ಮ, ನನ್ನ ಮಾತಾಡ್ಸಲ್ವಾ ಅಂತ ಕೈ ಹಿಡ್ಕೊಂಡ ಪುಟ್ಟ ಮಗು ಆರ್ಯ. ಆ ಪುಟ್ಟ ಕೈ ಸ್ಪರ್ಶ ತಾಕ್ತಾ ಇದ್ದ ಹಾಗೆ ಅಜ್ಜಿಗೆ ತಾನು ಇಲ್ಲಿವರೆಗೂ ಬದುಕಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಅವ್ರಿಗೆ ಅದನ್ನ ಬಾಯ್ಬಿಟ್ಟು ಹೇಳೋಕೆ ಆಗದೆ ಹೋದ್ರೂ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಆರ್ಯನ್ನ ಈ ಭೂಮಿಗೆ ತರೋ ನಿರ್ಧಾರದಲ್ಲಿ ಅಜ್ಜಿನೇ ಇಂಚರ ಜೊತೆಗೆ ನಿಂತಿದ್ರು. ಆದ್ರೆ ಇಂಚರಾಗೆ ಕೊಟ್ಟ ಮಾತಿನ ಪ್ರಕಾರ ಅವರು ಇವತ್ತಿನವರೆಗೂ ಆರ್ಯನ್ ಬಗ್ಗೆ ಮನೆಯವ್ರು ಯಾರಿಗೂ ಹೇಳಿರ್ಲಿಲ್ಲ. ಅಜ್ಜಿ ಮರಿಮಗ ಯಾವಾಗ್ಲೂ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿದ್ರು. ಆದ್ರೆ ಇದೇ ಫಸ್ಟ್ ಟೈಮ್ ಅವರಿಬ್ರು ಒಬ್ರನ್ನೊಬ್ರು ಭೇಟಿ ಆಗಿದ್ರು. ಅರ್ರೆ ಪುಟಾಣಿ, ಬಾರೋ ಕಂದ ಅಂತ ಆರ್ಯನ ತನ್ನ ಕಡೆ ಹೇಳ್ಕೊಂಡು ಅವನ್ ಕೆನ್ನೆ ಹಿಂಡ್ತಾ ಹೇಳಿದ್ರು ಜಾನ್ಕಮ್ಮ. ಅಜ್ಜಮ್ಮ, ನೀವೆದ್ರುಗಡೆ ಇನ್ನೂ ಕ್ಯೂಟ್ ಆಗಿ ಕಾಣ್ತೀರಾ. ನಿಮ್ಮನ್ನ ಬರೀ ವಿಡಿಯೋ ಕಾಲಲ್ಲಿ ನೋಡಿ ಯಾವಾಗ ಡೈರೆಕ್ಟ್ ಆಗಿ ನೋಡ್ತೀನೋ ಅನ್ಸ್ಬಿಟ್ಟಿತ್ತು. ಅಂತೂ ಫೈನಲಿ ನಿಮ್ಮನ್ನ ನೋಡೋ ಹಾಗಾಯ್ತು. ಐ ಆಮ್ ಸೋ ಹ್ಯಾಪಿ ಅಂತ ಆರ್ಯ ತನ್ನ ಕ್ಯೂಟ್ ವಾಯ್ಸ್ನಲ್ಲಿ ಹೇಳ್ದ. ನನಗೂ ಕಣೋ ಪುಟಾಣಿ, ನಿನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಪುಟ್ಟ ಮರಿ ನೀನು, ನಾನು ನಿನಗೆ ತುಂಬಾ ಕತೆ ಹೇಳ್ತೀನಿ ಅಂತ ಹೇಳ್ತಾ ಜಾನಕಮ್ಮ ತಮ್ಮ ಬೊಚ್ಚ ಬಾಯ್ನಲ್ಲಿ ನಕ್ರು. ಪ್ರಯಾಣ ಹೇಗಾಯ್ತೋ ಅಂತ ಆರ್ಯನ್ನ ಮುದ್ದು ಮಾಡ್ತಾ ಹೇಳಿದ್ರು ಜಾನಕಮ್ಮ. ಅಜ್ಜಮ್ಮ, ನಾವ್ ದಾರಿಲ್ ಬರೋವಾಗ ಏನಾಯ್ತು ಗೊತ್ತಾ ಅಂತ ಆರ್ಯ ಬಾಯ್ ತೆಗ್ದ. ಆಗ ಇಂಚರ ಅವನ ಮಧ್ಯದಲ್ಲೇ ತಡೆದು, ಅರೇ ಆರ್ಯ, ನಿನ್ ಕತೆನೆಲ್ಲ ಈಗ್ಲೇ ಹೇಳಿ ಮುಗಿಸ್ತೀಯಾ ಹೇಗೆ? ಆಮೇಲೆ ನಿಧಾನಕ್ಕೆ ಅಜ್ಜಮ್ಮನ ಹತ್ರ ಮಾತಾಡ್ವಿ ಅಂತೆ. ಈಗ ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು, ಓಕೆ, ಲೆಟ್ಸ್ ಗೋ ಅಂತ ಹೇಳಿ ಆರ್ಯಂಗೆ ಹೇಳಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅಜ್ಜಿ ಇಂಚರಾಗೆ ಟೀ ಕೊಟ್ಟು ಅವಳನ್ನೇ ದಿಟ್ಟಿಸಿ ನೋಡ್ತಾ, ಯಾವತ್ತಾದ್ರೂ ಒಂದಿನ ಇಂಚರಾಗೆ ಅವಳ ಅಮ್ಮನ್ ಸತ್ಯನ ತಿಳಿಸ್ಲೇಬೇಕು ಅಂದ್ಕೋತಾ ಇದ್ರು. ಅಷ್ಟೊತ್ತಿಗೆ ದೀಪಿಕಾ ಆತುರದಲ್ಲಿ ಮನೆಗ್ ಬಂದ್ಲು. ಅಜ್ಜಿನ ಕಂಡವಳೆ ಓವರ್ ಡ್ರಾಮಾ ಮಾಡ್ತಾ, ಹಾಯ್ ಅಜ್ಜಿ, ಹೇಗಿದ್ದೀರಾ? ಎಷ್ಟ್ ಟೈಮ್ ಆಗೋಯ್ತು ನಿಮ್ಮನ್ನ ನೋಡ್ದೆ. ಅಜ್ಜಿ ಅವಳನ್ನ ಇಗ್ನೋರ್ ಮಾಡಿದ್ರು. ಆಗ ದೀಪಿಕಾ ಬೇಕು ಅಂತಲೇ, ಅಕ್ಕ, ನಿನ್ ಹಸ್ಬೆಂಡ್ ಎಲ್ಲಿ ಅಂತ ಕೊಂಕ ಕೇಳಿದ್ಲು. ಜಾನಕಮ್ಮ ಆಶ್ಚರ್ಯದಲ್ಲಿ, ಹಸ್ಬೆಂಡಾ ಅಂತ ಕೇಳಿದ್ಲು. ದೀಪಿಕಾ ನಕ್ಕು, ಹಾ, ಏರ್ಪೋರ್ಟ್ ಇಂದ ಪಿಕಪ್ ಮಾಡಿದ್ರಲ್ಲ ಅನುಮಾನದಲ್ಲಿ ಕೇಳಿದ್ಲು. ಆಗ ಜಾನಕಮ್ಮ ನಂಬೋಕಾಗ್ದೆ, ಏನ್ ಹೇಳ್ತಿದ್ದಾಳಿ ಇವಳು, ಅಲ್ವೇ ಇಂಚರ, ನಿನ್ನ ಗಂಡ ಇದಾನ? ಇಂಚರಾಗೆ ಏನ್ ಹೇಳ್ಬೇಕು ತೋಚ್ದೆ, ಅಯ್ಯೋ ಅಜ್ಜಿ, ಇವಳೇನೇನೋ ಹೇಳ್ತಾಳೆ, ನೀವ್ ಸೀರಿಯಸ್ ಆಗಿ ತಗೋಬೇಡಿ ಅಂದ್ಲು. ದೀಪಿಕಾ ಕೊಂಕಾಗ್ ನಗ್ತಾ ತನ್ನ ಮನಸ್ನಲ್ಲೇ, ಈ ಇಂಚರಾಗೆ ಅಜ್ಜಿ ಹತ್ರ ವಿಷಯ ಹೇಳೋಕೆ ಭಯ ಇರ್ಬೇಕು, ಅದನ್ನೇ ಇಟ್ಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಅಜ್ಜಿ ಕಡೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಇಷ್ಟು ವರ್ಷದ ನಂತರ ಮನೆಗ್ ಬಂದ ಮಗಳನ್ನ ನೋಡ್ಬೇಕು ಅಂತ ಅಪ್ಪ ಆಸೆಯಿಂದ ಕಾಯ್ತಿದ್ದಾರೆ, ಇವಳು ನೋಡಿದ್ರೆ ಅಂತ ಬೇಸರದಲ್ಲಿ ಹೇಳಿದ್ಲು. ಇಂಚರ ತನ್ನ ಮನಸ್ನಲ್ಲೇ, ಅಂದ್ರೆ ಪಪ್ಪಂಗೆ ನನ್ ಮೇಲೆ ಕೋಪ ಕಮ್ಮಿ ಆಗಿದ್ಯಾ, ದೀಪಿಕಾ ನಿಜ ಹೇಳ್ತಿದ್ದಾಳ ಅಂತ ಯೋಚಿಸ್ತಿದ್ಲು. ದೀಪಿಕಾ ಅವಳ ಸೈಲೆನ್ಸ್ ನೋಡಿ ಹಲ್ ಕಡಿತಾ ಮನ್ಸ್ನಲ್ಲೇ, ನಿನ್ ಜೀವನದಲ್ಲಿ ಯಾವುದು ಒಳ್ಳೇದಾಗಲ್ಲ ಅಕ್ಕ. 6 ವರ್ಷದ ನಂತರ ಬಂದ್ರೂ ನಿನ್ ಗ್ರಹಚಾರ ನೆಟ್ಟಗಿಲ್ಲ. ಪ್ರತಿ ಕ್ಷಣ ನೀನು ಕಷ್ಟಪಡ್ಬೇಕು, ನರಳಬೇಕು. ಹಾಗ್ ಮಾಡ್ತೀನಿ ನಾನ್ ನಿಂಗೆ. ಅಪ್ಪನ್ ಪ್ಲಾನ್ನ ನಾನೇ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡ್ತಿರೋ ಅಂತ ಅಂದ್ಕೊಂಡ್ಲು. ಅಷ್ಟರಲ್ಲಿ ಅಜ್ಜಿ ಮುಂದೆ ಬಂದು, ದೀಪಿಕಾ, ನಾನು ಇಂಚರಾನ ಎಲ್ಲಿಗೂ ಕಳ್ಸಲ್ಲ, ಅವಳು ನನ್ನ ನೋಡೋಕ್ ಬಂದಿದ್ದಾಳೆ. ಅಷ್ಟಕ್ಕೂ 6 ವರ್ಷದ ಹಿಂದೆ ಅವಳನ್ನ ಮನೆಯಿಂದ ಆಚೆ ಹಾಕುವಾಗ ಇಲ್ಲದೆ ಇರೋ ಕಾಳಜಿ ನಿಮ್ಮಪ್ಪಂಗೆ ದಿಢೀರಂತ ಹುಟ್ಕೊಂಡ್ಬಿಡ್ತು ಅಲ್ವಾ? ಹೋಗಿ ನಿಮ್ಮಪ್ಪಂಗೆ ಹೇಳು, ಇಂಚರ ಎಲ್ಲಿಗೂ ಬರಲ್ಲ, ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ಲು. ದೀಪಿಕಾ ಸಿಟ್ ಮಾಡ್ಕೊಂಡು ಧುಮ್ಗುಡ್ತಾ,
ಈ ಮುದುಕಿ ಮಾಡೋ ಕಿತಾಪತಿ ಒಂದೋ ಎರಡೋ ಛೇ ಅಂತ ಬೈಕೊಂಡು ಪಕ್ಕದ ಬಾಲ್ಕನಿಗೆ ಹೋಗಿ ತನ್ನ ತಂದೆ ರಂಗನಾಥ್ಗೆ ಕಾಲ್ ಮಾಡಿ, ಡ್ಯಾಡಿ, ಈ ಇಂಚರ ಮನೆಗೆ ಬರೋಕೆ ಒಪ್ತಿಲ್ಲ ಅಂದ್ಲು. ರಂಗನಾಥ್ ಲೌಡ್ ಸ್ಪೀಕರ್ ಹಾಕಿದ್ರು. ಅವ್ರ ಸಿಟ್ಟಲ್ಲಿ, ಏನೋ ಅವಳು ಬರಲ್ವಂತ, ಮನೆ ಹಾಳಿ, ಇನ್ನೂ ನಮ್ಮನ್ನ ಎಷ್ಟು ಕಾಡಿಸ್ಬೇಕು ಅಂತಿದ್ದಾಳು, ಅವಳು ಬರ್ದಿದ್ರೆ ಕಿಡ್ನಾಪ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅಂತ ಕೋಪದಲ್ಲಿ ಅಂದ್ರು. ವನಜಾಕ್ಷಿ ಸಮಾಧಾನ ಮಾಡ್ತಾ, ಯಾಕಷ್ಟೊಂದು ಕೋಪ ಮಾಡ್ಕೋತೀರಾ, ಯಾವಾಗ್ಲೂ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ಇಂಚರ ಇಲ್ಲಿಗ್ ಬರ್ದಿದ್ರೆ ಏನು, ನಾವೇ ಇಂಚರ ಇದ್ದಲ್ಲಿಗ್ ಹೋಗ್ಬೋದಲ್ವಾ, ಹೇಗಿದ್ರು ನಮ್ ದೀಪಿಕಾ ಎಂಗೇಜ್ಮೆಂಟ್ ಮಾಡ್ಬೇಕು, ಕೊಪ್ಪದಲ್ಲಿ ದೊಡ್ಡ ಅರಮನೆ ತರ ಮನೆ ಇದೆ, ಗೆಸ್ಟ್ ರೂಮ್ಗಳು ಸಾಕಷ್ಟಿದೆ, ಫಂಕ್ಷನ್ ಮಾಡೋಕೆ ಮಾಡ್ಸಿದ ಜಾಗ ಅಂದ್ಲು. ಅದನ್ ಕೇಳಿ ರಂಗನಾಥ್ಗೆ ನೆಮ್ಮದಿ ಆಯ್ತು. ಕರೆಕ್ಟ್, ಹಾಗೆ ಮಾಡೋಣ. ಹೇಗೋ ಆ ಕರುಣಾಕರನ್ ನಮ್ಗೆ ಇನ್ನೊಂದು 15 ದಿನ ಸಿಗಲ್ಲ. ಇವತ್ತು ಏನೋ ಅರ್ಜೆನ್ಸಿ ಇದೆ ಅಂತ ಹೊರಟಿದ್ದಕ್ಕೆ ನಾವು ಉಳ್ಕೊಂಡ್ವಿ. ಅವ್ನು ವಾಪಸ್ ಬರೋ ಅಷ್ಟ್ರಲ್ಲಿ ಇಂಚರ ಮನಸ್ಸು ಬದಲಾಯಿಸ್ಬೇಕು. ಸೊ ಅವಳ ಜೊತೆನೆ ಇದ್ರೆ ಬೇಗ ಅವಳ ಮನಸ್ಸನ್ನ ಬದಲಾಯಿಸಬಹುದು ಅಂತ ವನಜಾಕ್ಷಿಗೆ ಹೇಳಿ ಆ ಕಡೆ ದೀಪಿಕಂಗೆ, ನೀನು ಇಲ್ಲೇ ಇರು, ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಕೂಡ್ಲೆ ಜಾನ್ಕಮ್ಮಂಗೆ ಕಾಲ್ ಮಾಡಿ ನಾಳೆನೆ ಅವರೆಲ್ಲರೂ ಕೊಪ್ಪಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲದೆ ಇನ್ನೊಂದು 2 ದಿನದಲ್ಲೇ ಕೊಪ್ಪದಲ್ಲೇ ಎಂಗೇಜ್ಮೆಂಟ್ ನಡೆಯುತ್ತೆ ಅಂತಾನೂ ಹೇಳ್ಬಿಟ್ರು. ಜಾನ್ಕಮ್ಮಂಗೆ ಇದೆಲ್ಲ ಆಶ್ಚರ್ಯ ತಂದಿತ್ತು. ಆದ್ರೂ ಜಾನ್ಕಮ್ಮ ಮನಸ್ನಲ್ಲಿ ಆಗ್ತಿದ್ದ ಗೊಂದಲಾನ ಹೇಳ್ಕೊಳ್ದೆ, ಇಂಚರ, ನಿನ್ನಪ್ಪ ಫ್ಯಾಮಿಲಿ ಸಮೇತ ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ, ಇಲ್ಲೇ ಎಂಗೇಜ್ಮೆಂಟ್ಗೂ ಅರೇಂಜ್ ಮಾಡ್ತಿದ್ದಾರೆ, ಆದ್ರೆ ಇದಕ್ಕೆಲ್ಲ ನೀನ್ ಡಿಸ್ಟರ್ಬ್ ಆಗ್ಬೇಕಾಗಿಲ್ಲ ಕಣೆ ಅಂದ್ರು. ಇಂಚರ ಕೂಲಾಗಿ, ಅಜ್ಜಿ, ನಾನೀಗ ಹಳೆ ಇಂಚರ ಅಲ್ಲ, ನಾನ್ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಎಲ್ರನ್ನೂ ಫೇಸ್ ಮಾಡೋಕೆ ರೆಡಿ ಇದ್ದೀನಿ, ನೀವೇನು ವರಿ ಮಾಡ್ಕೋಬೇಡಿ ಅಂದ್ಲು. ಏನೇ ಹೇಳು ಇಂಚು, ಅಂತೂ ಈ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟು ಬಂದ್ಯಲ್ಲ, ಥ್ಯಾಂಕ್ ಯು ಕಂದ ಅಂತ ಜಾನ್ಕಮ್ಮ ಹೇಳಿದ್ದಕ್ಕೆ, ಅಯ್ಯೋ ಅಜ್ಜಿ, ನನಗೋಸ್ಕರ ಅಂತ ಇರೋರು ನೀವೊಬ್ರೆ, ನಿಮ್ ಮಾತ್ಗೆ ಹೇಗೆ ಇಲ್ಲ ಅಂತ ಹೇಳಿ, ನೀವು ಕಾಲ್ನಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ನಾನು ಅಂತ ಇಂಚರ ಅಜ್ಜಿ ಕೈ ಹಿಡ್ಕೊಂಡು ಹೇಳಿದ್ಲು. ನಿನಗೆ ಇಲ್ಲಿ ಬರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಇಂಚು. ದೀಪಿಕಾ ಮತ್ತೆ ಮಯೂರ್ನ ಒಟ್ಟಿಗೆ ನೋಡಿ ನಿನಗೆ ತುಂಬಾ ಸಂಕಟ ಆಗುತ್ತೆ. ಮಯೂರ್ ನಿನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗ, ಈಗ ನಿನ್ ತಂಗಿ ದೀಪಿಕಾ ಜೊತೆ ಇದ್ದಾನೆ, ಇದನ್ನೆಲ್ಲ ಸಹಿಸೋದು ನಿನಗೆ ಕಷ್ಟನೇ. ಆದ್ರೂ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ಯಲ್ಲ, ಈ ಮುದ್ಕಿ ಮೇಲೆ ಅದೆಷ್ಟು ಪ್ರೀತಿನೇ ನಿನಗೆ ಅಂತ ಹೇಳ್ತಾ ಅವಳ ಕೈ ಕಣ್ಣಿಗೆ ಒತ್ಕೊಂಡ್ರು ಜಾನ್ಕಮ್ಮ. ರಂಗನಾಥ್ ಮಾಡಿದ ಪ್ಲಾನ್ ನಂತೆ ಎಲ್ರೂ ಸೇರಿ ಇಂಚರಾಳನ್ನ ಮುದಿ ವಯಸ್ಸಿನ ಕರುಣಾಕರ್ಗೆ ಕೊಟ್ಟು ಮದ್ವೆ ಮಾಡ್ತಾರ? ರಂಗನಾಥ್ನ ಕಣ್ತಪ್ಸಿ ಇಂಚರಾಳನ್ನ ಅಲ್ಲಿಂದ ಯಾರಾದ್ರೂ ಕಾಪಾಡ್ತಾರ? ತನ್ ಮಗನ್ ತಂದೆ ಯಾರು ಅಂತ ಇಂಚರ ಕಣ್ ಹಿಡಿತಾಳ? ತನ್ ಮಗಾನೇ ಆರ್ಯ ಅಂತ ಸಂಗಮ್ಗೆ ತಿಳಿಯತ್ತ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.